ಅಮೆರಿಕ ಕನಸುಗಳ ಒಂದು ನಾಡು ಸಿಲಿಕಾನ್ ವ್ಯಾಲಿ. ನಮ್ಮ ಇಂಡಿಯಾದಲ್ಲಿ ಡಿಗ್ರಿ ಮುಗಿಸಿರುವಂತ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಅಮೆರಿಕಾಗ ಹೋಗ್ಬೇಕು, ಹೈಯರ್ ಸ್ಟಡೀಸ್ ನ ಮಾಡಬೇಕು, ಅಲ್ಲಿ ಒಂದು ಜಾಬ್ ಅನ್ನ ತಗೋಬೇಕು, ಸಿಲಿಕಾನ್ ವ್ಯಾಲಿ ಎಲ್ಲ ನೋಡಬೇಕು, ಕನಸುಗಳ ನಾಡಿನಲ್ಲಿ ಒಂದು ದೊಡ್ಡ ಕನಸನ್ನ ಕಾಣಬೇಕು, ಅಲ್ಲಿ ತಮ್ಮ ಲೈಫ್ ಸ್ಟೈಲ್ ನ ಲೀಡ್ ಮಾಡಬೇಕು, ಲೈಫ್ ನ ಸೆಟಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನರು ಕನಸಿರುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಟೆಕ್ಕಿಗಳು ಸಹ ತಮ್ಮ ಕೆರಿಯರ್ ಅಲ್ಲಿ ಒಂದ್ಸಲನಾದ್ರೂ ಸರಿ ಅಮೆರಿಕಾಗೆ ಹೋಗಿ ಬರಬೇಕು, ಅಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿ ಬರಬೇಕು, ಅವರ ಪ್ರೊಫೈಲ್ಗೆ ಆಡ್ ಆನ್ ಆಗುತ್ತೆ ಅಂತ ಕನಸುಗಳನ್ನ ಕಟ್ಕೊಂಡಿರುವಂತ ಎಷ್ಟೋ ಜನ, ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಯಾವಾಗ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕಾರಕ್ಕೆ ಬಂದ್ರು, ಅವಾಗ ಇವ್ರು ಕಟ್ಟಿರುವಂತ ಕನಸುಗಳನ್ನೆಲ್ಲ ಪುಡಿ ಪುಡಿ ಪುಡಿಯಾಗಿ ನುಚ್ಚು ನೂರು ಮಾಡುವಂತ ಒಂದು ಪರಿಸ್ಥಿತಿ ಹುಟ್ಟು ಹಾಕಿದ್ದಾರೆ. ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ರು ಸ್ಟೂಡೆಂಟ್ ಡಿಗ್ರಿ ಮುಗಿಸಿದ್ದಾರೆ, MS ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸಾವಿರಾರು ಜನ ಇಲ್ಲಿಂದ ಹೋಗ್ತಾರೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗ್ತಾರೆ, ಅಲ್ಲಿಗೆ ಹೋದ್ಮೇಲೆ ಯಾವುದೋ ಒಂದು ಕಾಲೇಜಿಗೆ ಸೇರ್ಕೊಂತಾರೆ. ಸೇರ್ಕೊಂಡ ನಂತರ 2 ವರ್ಷ ಹೆಂಗಪ್ಪ ಕಳೆಯೋದು ಅಂತ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಯಾಕಂದರೆ ಇಲ್ಲಿ ಅಪ್ಪ ಅಮ್ಮನ್ನ ಬಿಟ್ಟು ಹೋಗಿರ್ತಾರೆ, ತನ್ನ ಸ್ವಂತ ಊರನ್ನ ಬಿಟ್ಟು ಹೋಗಿರ್ತಾರೆ, ಹಬ್ಬ ಹರಿದಿನಗಳನ್ನ ನೆನಪು ಮಾಡ್ಕೊಂಡು ಬದುಕ್ತಾ ಇರ್ತಾರೆ, ಇಲ್ಲಿರುವಂಥ ಫುಡ್ನ ನೆನಪು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಸುಮಾರು ವಿಷಯಗಳನ್ನು ಅವರು ತ್ಯಾಗ ಮಾಡಿ ಅಲ್ಲಿಗೆ ಹೋಗಿರ್ತಾರೆ. ಮೊದಲೆಲ್ಲ ಅಮೆರಿಕಾಗೆ ಹೋಗೋಕ್ಕೆ ವೀಸಾ ಪಡಿಬೇಕು ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ ಇರಲಿಲ್ಲ, ಅಷ್ಟೊಂದು ಚಾಲೆಂಜಸ್ ಇರಲಿಲ್ಲ. ಇನ್ಫ್ಯಾಕ್ಟ್ ಟೆಕ್ಕಿಗಳಿಗೂ ಕೂಡ ಸುಮಾರು ಲಾಟ್ರಿ ಸಿಸ್ಟಮ್ ಇತ್ತಲ್ಲ, ಸೊ ಒಂಥರ ಲಕ್ ಮೇಲೆ ವರ್ಕ್ ಆಗ್ತಿತ್ತು. ಬಟ್ ಇವಾಗ ಬಂದಿರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾವ ಒಂದು ಲಕ್ಕು ಇಲ್ಲ, ಯಾವ ಒಂದು ಸ್ಟೂಡೆಂಟ್ಸ್ ಗಳಿಗೆ ಫೇವರೇಟ್ ಕೂಡ ಇಲ್ಲ. ಏನದು H1B ವೀಸಾ ಬಗ್ಗೆ ಇರುವಂತ ಒಂದು ಲೇಟೆಸ್ಟ್ ಅಪ್ಡೇಟ್, ಯಾಕೆ ಡೊನಾಲ್ಡ್ ಟ್ರಂಪ್ ಈ ಒಂದಷ್ಟು ವಿಷಯಗಳನ್ನ ತಂದಿದ್ದಾರೆ, ಒಂದಷ್ಟು ಕಂಡೀಷನ್ಸ್ ಗಳಿದೆ ಕಂಪನಿಗಳಿಗೆ, ಅವೆಲ್ಲ ಏನದು, ಈ ಎಲ್ಲ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು H1B ವೀಸಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂಡ್ ದ ಬಿಗ್ ಟ್ವಿಸ್ಟ್. ಫಸ್ಟ್ ಆಫ್ ಆಲ್, ವೀಸಾ ಏನಕ್ಕೆ ಬೇಕು, ಏನಕ್ಕೆ ಅಮೆರಿಕಾಗೆ ಹೋಗಬೇಕು ಅಂತ ಸುಮಾರು ಜನ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸುಮಾರು ಜನಕ್ಕೆ. ಬಟ್ ಸ್ಟಿಲ್ ಲೆಟ್ ಮಿ ಟೆಲ್ ಯು, ಇಲ್ಲಿ ನಾವೇನಾದ್ರೂ 1 ಲಕ್ಷನ ಅರ್ನ್ ಮಾಡ್ತಾ ಇದ್ರೆ ಅಲ್ಲಿ 1:4 ಅನ್ನೋ ತರ ಇದೆ. ಅಂಡ್ ಇನ್ಫ್ಯಾಕ್ಟ್ ಖರ್ಚುನು ಸಹ ಅಷ್ಟೇ ಬರ್ಬೋದು. ಬಟ್ ಆದ್ರೆ ಅಲ್ಲಿರುವಂತ ಒಂದು ಲೈಫ್ ಸ್ಟೈಲ್ ಬದಲಾವಣೆ ಇರ್ಬೋದು, ಅವ್ರಿಗೆ ಒಂದು ಡ್ರೀಮ್ ಇರುತ್ತೆ, ಒಂದು ಗೇಟ್ಸ್ ಎಲ್ಲ ತುಂಬಾ ಓಪನ್ ಆಗುತ್ತೆ. ಅಲ್ಲಿ ಎಜುಕೇಶನ್ ಮಾಡಿದ್ರೆ, ಅಲ್ಲಿ ವರ್ಕ್ ಮಾಡಿದ್ರೆ ಒಂದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಎಜುಕೇಶನ್ ಮಾಡಿರೋರ್ಗೂ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಲ್ಲಿ ವರ್ಕ್ ಮಾಡಿ ಇಲ್ಲಿಗೆ ಬಂದ್ರು ಸಹ ಅವ್ರಿಗೆ ಆಡ್ ಆನ್ ಆಗ್ತಾ ಹೋಗುತ್ತೆ ಅವರ ಕೆರಿಯರ್ಗೆ. ಮೊದಲೆಲ್ಲ ಯಾವ ತರ ಇತ್ತು, H1B ವೀಸಾ ಬೇಕು ಅಂತಂದ್ರೆ ಇಲ್ಲ ಸ್ಟೂಡೆಂಟ್ ಆಗಿ ಹೋಗ್ತಿದ್ರು, ಇಲ್ಲ ಕರಿಯರ್ ಒಂದು ಜಾಬ್ ಕಡೆಯಿಂದ ಹೋಗ್ತಾ ಇದ್ರು. ಸ್ಟೂಡೆಂಟ್ ಆಗಿ ಹೋಗ್ಬೇಕು ಅಂತಂದ್ರೆ ಅವರು ಒಂದಷ್ಟು ಕಂಡೀಷನ್ಸ್ ಗಳಿರ್ತಿತ್ತು, ನಿಮ್ ಬ್ಯಾಂಕ್ ಅಲ್ಲಿ ಇಷ್ಟು ಇರಬೇಕು, ಇಷ್ಟು ಒಂದು ಎಜುಕೇಶನ್ ಮಾಡಿರ್ಬೇಕು, ಈ ತರ ಅಂತ ಹೇಳ್ಬಿಟ್ಟು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇತ್ತು. ಅದಾದ ನಂತರ ಅಲ್ಲಿರುವಂತ ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹಾಕಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡ ನಂತರ ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತಿತ್ತು, ವೀಸಾ ಅಪ್ರೂವ್ ಆಗ್ತಿತ್ತು. ಅದಾದ ನಂತರ IT ನಲ್ಲಿ ವರ್ಕ್ ಮಾಡೋರಿಗೆ ಒಂದು ಬಂಪರ್ ಆಫರ್ ಇತ್ತು. ಯಾಕೆ ಅಂತಂದ್ರೆ ಇಂಡಿಯಾ ಅಂತಂದ್ರೆ ಒಂದು ಟೆಕ್ ಸೇವಿಸ್ IT ಎಂಜಿನಿಯರ್ಸ್ ಅಂತ ಒಂದು ಹೆಸರನ್ನು ಮಾಡ್ಬಿಟ್ಟಿದೆ. ಅಷ್ಟೊಂದು ಜನ IT ಸೇವಿ IT ಟೆಕ್ ಎಂಜಿನಿಯರ್ಸ್ ಗಳು ಇರೋದು, ಜಾಸ್ತಿ ಜನ ಎಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ದಟ್ ಈಸ್ ಅಮೆರಿಕಾ. ನಿಮ್ಗೆ ಗೊತ್ತು, ಫಾರ್ಚೂನ್ 500 ಕಂಪನೀಸ್ ಅಲ್ಲಿ ದೊಡ್ಡ ಟಾಪ್ ಹೈ ಲೆವೆಲ್ ಕಂಪನೀಸ್ ಗಳಲ್ಲಿ ಯಾರ್ಯಾರು CEO ಗಳಾಗಿದ್ದಾರೆ, ಮೋಸ್ಟ್ ಆಫ್ ದ CEOs ಎಲ್ಲ ಬಂದು ಇಂಡಿಯಾದವರು ಅಂತ ಹೇಳ್ಬಿಟ್ಟು. ಇವಾಗಲೂ ಸಹ IT ನಲ್ಲಿ ವರ್ಕ್ ಮಾಡುವಂತ ಯಾವ ಒಂದು ಫೀಲ್ಡ್ ಆಫ್ ವರ್ಕ್ ಅಲ್ಲಿ ಇರೋರಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಮೆರಿಕದಲ್ಲಿ ಅಂತ ಕೇಳೋದಾದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಅಂಡ್ ಮೆಡಿಕಲ್, ಈ ಒಂದಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ವರ್ಕ್ ಮಾಡೋರಿಗೆ, ಮೆಡಿಕಲ್ ಇಸ್ ನಾಟ್ IT ಬಟ್ ಮೆಡಿಕಲ್ ಅಲ್ಲಿ ವರ್ಕ್ ಮಾಡೋರ್ಗೂ ಸಹ ತುಂಬಾನೇ ಡಿಮ್ಯಾಂಡ್ ಇದೆ ಅಮೆರಿಕದಲ್ಲಿ. ಅವಾಗೆಲ್ಲ ಏನ್ ಮಾಡ್ತಿದ್ರು, ವೀಸಾ ಅಪ್ಲೈ ಮಾಡ್ತಿದ್ರು, ಕಂಪ್ನಿ ಅಪ್ರೂವ್ ಮಾಡ್ತಿತ್ತು, ಸೊ ಲಾಟ್ರಿ ಸಿಸ್ಟಮ್ ಇತ್ತು, ಲಾಟ್ರಿನಲ್ಲಿ ಪಿಕಪ್ ಆಯಿತು ಅಂದರೆ ಹೋಗ್ತಿದ್ರು, ಇಟ್ ವಾಸ್ ಈಸಿ. ಅಂಡ್ ಕಂಪ್ನಿಗಳು ಯಾರು ಇಂಡಿಯಾದಿಂದ ಎಂಪ್ಲಾಯೀಸ್ನ ಹೈರ್ ಮಾಡ್ತಿದ್ರು ಅವ್ರಿಗೆ ಅಷ್ಟೊಂದು ಕಾಸ್ಟ್ ಸ್ಪೆಂಡ್ ಆಗ್ತಿರ್ಲಿಲ್ಲ. ಜಸ್ಟ್ ಒಂದು ನಾರ್ಮಲ್ ರೆಗ್ಯುಲೇಷನ್, ಗವರ್ನಮೆಂಟ್ ರೆಗ್ಯುಲೇಷನ್ ಏನು ಫೀಸ್ ಇದೆ ಅದನ್ನು ಪೇ ಮಾಡ್ತಾ ಇದ್ರು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಒಂದು ದೊಡ್ಡ ಟ್ವಿಸ್ಟ್ ನ ಕೊಡ್ತಾರೆ. ಬಿಫೋರ್ ಐ ಟಾಕ್ ಅಬೌಟ್ ದಟ್, ಒನ್ ಕ್ವಿಕ್ ಡಿಸ್ಕ್ಲೇಮರ್, ಐ ಆಮ್ ನಾಟ್ ಅ SEBI ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ದಿಸ್ ಇಸ್ ಜಸ್ಟ್ ಎಜುಕೇಶನಲ್ ವಿಡಿಯೋ. ಎವ್ರಿ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಅ ರಿಸ್ಕ್. ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಒಂದು ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೋಸ್ಟ್ ಆಫ್ ದಿಸ್ ಸ್ಮಾರ್ಟ್ ಇನ್ವೆಸ್ಟರ್ಸ್ ಅಂತ ಇದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಒಂದೇ ಒಂದು ಜಾಗದಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡೋದಿಲ್ಲ. ಅವ್ರು ಏನನ್ನ ನೋಡ್ತಾ ಇದ್ದಾರೆ ಅಂದ್ರೆ, ಒಂದು ಫಿಕ್ಸ್ಡ್ ರಿಟರ್ನ್ ಬರುವಂತ ಒಂದಷ್ಟು ಫಂಡ್ಸ್ ಗಳನ್ನ ಹುಡುಕ್ತಾ ಹೋಗ್ತಾರೆ. ಎಸ್, ನಾನು ಮಾತಾಡ್ತಾ ಇರೋದು ವಿಂಟ್ ವೆಲ್ತ್ ಬಗ್ಗೆ. ಏನಿದು ವಿಂಟ್ ವೆಲ್ತ್ ಅಂದ್ರೆ, SEBI ರಿಜಿಸ್ಟರ್ಡ್ ಬ್ರೋಕರ್ ಪ್ಲಾಟ್ಫಾರ್ಮ್ ವೇರ್ ಇನ್ವೆಸ್ಟರ್ ಕ್ಯಾನ್ ಎಕ್ಸ್ಪ್ಲೋರ್ ಫಿಕ್ಸ್ಡ್ ರಿಟರ್ನ್ ಬಾಂಡ್ಸ್. ಇನ್ ಸಿಂಪಲ್ ಟರ್ಮ್ ಅಲ್ಲಿ ಹೇಳೋದಾದ್ರೆ, ಯಾವುದೇ ಒಬ್ಬ ಇನ್ವೆಸ್ಟರ್ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ರಿಟರ್ನ್ ಬರುತ್ತೆ ಅಲಾಂಗ್ ವಿತ್ ದ ಪ್ರಿನ್ಸಿಪಲ್ ಅನ್ನುವಂತ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕ್ಲಿಯರ್ ಆಗಿ ಕೊಡ್ತಾರೆ. ಮೆನಿ ಕಾರ್ಪೊರೇಟ್ ಬಾಂಡ್ಸ್ ಆರ್ ಅವೈಲೇಬಲ್ ಇನ್ ದಿಸ್ ಪ್ಲಾಟ್ಫಾರ್ಮ್. ದೇ ಆಫರ್ ಫಿಕ್ಸ್ಡ್ ರಿಟರ್ನ್ ರೇಟ್ ರೇಂಜ್ ಅಪ್ ಟು 9 to 12% per annum, with the bonds typically carrying rating ranging from BBB to AA. ಇದಕ್ಕೂ ಮುಂಚೆ ಈ ತರ ಇನ್ವೆಸ್ಟ್ಮೆಂಟ್ಸ್ ಗಳೆಲ್ಲ ತುಂಬಾನೇ ಕಮ್ಮಿ ಇತ್ತು ರಿಲೇಟಿವ್ಲಿ. ಯಾಕೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜಾಸ್ತಿ ಇತ್ತು. ಆದ್ರೆ ಯಾವಾಗ SEBI ರೆಗ್ಯುಲೇಟರಿ ಚೇಂಜಸ್ ಆಯ್ತು, ಅವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಲ್ಲಿ ಈ ತರ ರಿಟೇಲ್ ಇನ್ವೆಸ್ಟರ್ಸ್ ಗಳಿಗೆ ಈಸಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಸ್ಮಾಲರ್ ಅಮೌಂಟ್ ಇಂದ ಕೂಡ ಇನ್ವೆಸ್ಟ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಈ ಪ್ರೊಸೆಸ್ ಸಿಂಪ್ಲಿ ಸ್ಟ್ರೈಟ್ ಫಾರ್ವರ್ಡ್. ನೀವು UPI ನೆಟ್ ಬ್ಯಾಂಕಿಂಗ್ ನ ಯೂಸ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಅಂಡ್ ಆಲ್ಸೋ ಟ್ರ್ಯಾಕ್ repayment schedules and investment details
ಡೈರೆಕ್ಟ್ಲಿ ಫ್ರಮ್ ದ ಡ್ಯಾಶ್ ಬೋರ್ಡ್ ಸೊ ದಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಸಿಂಪಲ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅನದರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ವಿಂಟ್ ವೆಲ್ತ್ ಇಟ್ ಸೆಲ್ಫ್ ಇನ್ವೆಸ್ಟ್ 2% ಇನ್ ಎವ್ರಿ ಬಾಂಡ್ ಲಿಸ್ಟೆಡ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಅಂಡ್ ಮೆಚೂರಿಟಿಗೂ ಮುಂಚೆ ನಿಮ್ಗೆ ಏನಾದ್ರು ಲಿಕ್ವಿಡಿಟಿ ಬೇಕು ಅಂತಂದ್ರೆ ಇನ್ಸ್ಟೆಡ್ ಆಫ್ ವೇಟಿಂಗ್ ಅಂಟಿಲ್ ದ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಎಂಡ್ಸ್ ನಿಮ್ಮ ಬಾಂಡ್ಸ್ ನ ನೀವು ಸೆಲ್ ಮಾಡುವಂತ ಒಂದು ಅವಕಾಶ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಲೈಫ್ ಅಲ್ಲಿ ಬರುವಂತ ಫಿನಾನ್ಷಿಯಲ್ ಅನ್ಸರ್ಟನಿಟಿನ ನಾವೇನಾದ್ರೂ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಈ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಫಿನಾನ್ಷಿಯಲ್ ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ದುಡ್ಡನ್ನ ಒಂದೇ ಕಡೆ ಇನ್ವೆಸ್ಟ್ ಮಾಡೋದಲ್ಲ, ಮಲ್ಟಿಪಲ್ ಇನ್ಕಮ್ ಬರುವಂತ ಪ್ಲೇಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ಒಳ್ಳೆಯದು. ಸೊ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಫಿಕ್ಸ್ಡ್ ರಿಟರ್ನ್ ಇನ್ವೆಸ್ಟಿಂಗ್ ಅಂಡ್ ಎಕ್ಸ್ಪ್ಲೋರ್ ದಿಸ್ ಅಪರ್ಚುನಿಟೀಸ್ ಯೋರ್ ಸೆಲ್ಫ್, ಯು ಕ್ಯಾನ್ ಚೆಕ್ ಔಟ್ ದ ವಿಂಟ್ ವೆಲ್ತ್ ಥ್ರೂ ದ ಗಿವನ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ದ ಬಿಗ್ಗೆಸ್ಟ್ takeaway is diversification. Don't forget that. So before you invest, always do your own research and consult a qualified financial advisor before you invest your money. Now let's return to the topic. ಆ ಟ್ವಿಸ್ಟ್ ಏನಂದ್ರೆ ಫಾರಿನ್ ರಿಸೋರ್ಸಸ್ ನ ಯಾವುದೇ ಒಂದು ಕಂಪನಿ ಅಮೆರಿಕಾಗೆ ಕರ್ಕೋಬೇಕು ಅಂತಂದ್ರೆ $100,000 ಅಂದ್ರೆ $1,00,000 ಕೊಡಬೇಕಾಗುತ್ತೆ ಗವರ್ನಮೆಂಟ್ಗೆ ಅಂತ ಹೇಳ್ಬಿಟ್ಟು. ಯಾಕೆ ಈ ಒಂದು ರೂಲ್ಸ್ ನ ತಂದ್ರು ಡೊನಾಲ್ಡ್ ಟ್ರಂಪ್ ಅಂತಂದ್ರೆ ಅಲ್ಲಿರುವಂತ IT ಎಂಜಿನಿಯರ್ಸ್ ಗಳಿಗೆ, ಅಲ್ಲಿರುವಂತ ಜನಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಹೊರಗಿನವ್ರನ್ನ ಕರ್ಸ್ಕೊಳ್ಳೋದನ್ನ ಕಮ್ಮಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ರೂಲ್ಸ್ ನ ತರ್ತಾರೆ. ಈ ರೂಲ್ಸ್ ಯಾವಾಗ ಬರುತ್ತೋ ಅಲ್ಲಿ ಹೋಗಿರುವಂತ ಸ್ಟೂಡೆಂಟ್ ಗಳಾಗಿರ್ಬೋದು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂತ ಎಂಜಿನಿಯರ್ಸ್ ಗಳಾಗಿರ್ಬೋದು, ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಂಜಿನಿಯರ್ಸ್ ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಆಲ್ರೆಡಿ ಅಲ್ಲಿರೋರಿಗೆ ಯಾವುದೇ ಈ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಒಂದು ಮಾಹಿತಿ ಇತ್ತು. ಅದಾದ ನಂತರ ಹೊರಗಿನವ್ರಿಗೆ ಈಗ ಫ್ರೆಶ್ ಆಗಿ ಯಾರನ್ನ ಕರ್ಕೊಂತಾರೆ ಅವರಿಗೆ ಮಾತ್ರ ಅನ್ನುವಂಥ ಮಾಹಿತಿ ಇತ್ತು. ಈ ಥರ ಎಲ್ಲ ಇರಬೇಕಾದ್ರೆ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನನ್ಸುತ್ತೆ, ಅಯ್ಯೋ ನಾನು ಆಲ್ರೆಡಿ MS ಮಾಡೋಣ ಅಂತ ಹೇಳ್ಬಿಟ್ಟು ಅಮೆರಿಕಾಗೆ ಬಂದೆ, ಇಲ್ಲಿ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಈ ಥರ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ತಂದ್ಬಿಟ್ರಲ್ಲ, ನೆಕ್ಸ್ಟ್ ಏನು ಮಾಡೋದು, ನಾನು ಎಲ್ಲಾದರೂ ಇಲ್ಲಿ ಜಾಬ್ ತಗೋಬೇಕು ಅಂತಂದರೆ ಕಂಪ್ನಿಯವರು ನನಗೆ ಜಾಬ್ ಕೊಡೋದಕ್ಕೆ ಇವರು $100,000 ಕೇಳ್ತಾ ಇದ್ದಾರೆ, ಕಂಪ್ನಿಯವ್ರು ಕೊಡ್ತಾರಾ, ಕೊಡೋದಕ್ಕೆ ಅಸಾಧ್ಯ ಅಂತ ಹೇಳ್ಬಿಟ್ಟು ಸುಮಾರು ಜನ ಆ್ಯಕ್ಚುಲಿ ಸಫರ್ ಮಾಡುವಂಥ ಮೈಂಡ್ ಸೆಟ್ಟಿಗೆ ಬಂದಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಎಷ್ಟೋ ಜನ ಇಲ್ಲಿ ಇಂಡಿಯಾಯಿಂದ ಅಪ್ಲಿಕೇಶನ್ ಆಗ್ತಿದ್ರಲ್ಲ ಹೈಯರ್ ಸ್ಟಡೀಸ್ಗೆ ಅಂತ ಹೇಳ್ಬಿಟ್ಟು ಅಥವಾ ಜಾಬ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಸಂಖ್ಯೆನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, ಇದೊಂದು ಲೈಫಲ್ಲಿ ಒಂದು ದೊಡ್ಡ ಲೆಸನ್ನು. ಎಷ್ಟೋ ಸ್ಟೂಡೆಂಟ್ಸ್ಗಳು ಪ್ಲಾನ್ ಮಾಡ್ಕೊಂತಾರೆ, ನಾನು ಅಮೆರಿಕಾಗೆ ಹೋಗಬೇಕು, ನನಗೆ ವೀಸಾ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ರಿಯಾಲಿಟಿ ಏನಂದ್ರೆ ವೀಸಾ ಪಾಲಿಸಿ ಚೇಂಜ್ ಆಗುತ್ತೆ, ಗವರ್ನಮೆಂಟ್ ಚೇಂಜ್ ಆಗುತ್ತೆ, ಜಾಬ್ ಮಾರ್ಕೆಟ್ ಚೇಂಜ್ ಆಗುತ್ತೆ. ಇಂಥ ಅನ್ಸರ್ಟೈನ್ ಸಿಚುವೇಶನ್ ಅಲ್ಲಿ ಒಂದು ಫಿನಾನ್ಷಿಯಲ್ ಕಂಡೀಷನ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದೇ ಕಾರಣಕ್ಕೆ ನೆವರ್ ಡಿಪೆಂಡ್ ಆನ್ ಒನ್ ಸೋರ್ಸ್ ಆಫ್ ಇನ್ಕಮ್ ಅನ್ನುವಂತ ಒಂದು ಮಾಹಿತಿ ಇದೆ. ಈಗ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ರು ಡೊನಾಲ್ಡ್ ಟ್ರಂಪ್ ಈ ಒಂದು ರೂಲ್ಸ್ ನ ತಂದ ಮೇಲೆ ನಮ್ಮ ಕನಸುಗಳೆಲ್ಲ ಚೂರ್ ಆಗೋಗ್ಬಿಡುತ್ತೆ, ನಾವು ಅಮೆರಿಕಾಗೆ ಹೋಗೋಕ್ಕಾಗಲ್ಲ, ಅಮೆರಿಕದಲ್ಲಿ ಹೋಗಿ ಹೈಯರ್ ಎಜುಕೇಶನ್ ಮಾಡೋಕ್ಕಾಗಲ್ಲ, ಅಮೆರಿಕಾಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಒಂದಷ್ಟು ಭಯ ಹುಟ್ಟಾಕ್ಬಿಟ್ಟಿದ್ರು. ಅದಾದ ನಂತರ ಒಂದು ಟ್ವಿಸ್ಟ್ ನಡೆಯುತ್ತೆ ಈ ಕೇಸಲ್ಲಿ. ಅದೇನಂದ್ರೆ ಬಾಸ್ಟನ್ ಅಲ್ಲಿ ಒಬ್ರು ಫೆಡರಲ್ ಜಡ್ಜ್ ಅಂತ ಹೇಳ್ಬಿಟ್ಟು ಅವರು ಈ ಕೇಸಿಗೆ ಕಾಲಿಡ್ತಾರೆ. ಜಡ್ಜ್ ಲಿಯೋ ಸೊರಕಿನ್ ಅವರು ಈ ಕೇಸಲ್ಲಿ ಕಾಲಿಟ್ಟು ಈ ಕೇಸ್ನ ಅನಲೈಸ್ ಮಾಡಿ ಅವ್ರು ಹೇಳ್ತಾರೆ, ಈ ಒಂದು H-1B ವೀಸಾ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೊಸದಾಗಿ ತಂದಿದ್ದಾರಲ್ಲ, ಇಷ್ಟೊಂದು ಫೀಸ್ ನ ಪೇ ಮಾಡಬೇಕು, ಇದು ಒಂಥರ ಟ್ಯಾಕ್ಸೇಷನ್ ತರ ವರ್ಕ್ ಆಗುತ್ತೆ, ಇಟ್ ಇಸ್ ಅಗೇನ್ಸ್ಟ್ ಲಾ ಅಂತ ಹೇಳ್ಬಿಟ್ಟು ಅವರೊಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಾದ ನಂತರ ಈ ಫೋರ್ಸ್ಫುಲ್ ಆಗಿ ಇಷ್ಟು ದುಡ್ಡನ್ನ ಕೊಡ್ಲೇಬೇಕು ಒಂದು ಕಂಪನಿ ಆಗಿರ್ಬೋದು, ಹೊಸದಾಗಿ H-1B ವೀಸಾಗೆ ಬರಬೇಕು ಅನ್ಕೊಂಡಿರೋರು ಅಂತ ಏನ್ ರೂಲ್ಸ್ ಇರುತ್ತೋ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸದ್ಯಕ್ಕೆ ಇವಾಗ ಆ ಒಂದು ಇನ್ವೆಸ್ಟಿಗೇಷನ್ ನಡೀತಿದೆ, ಆ ಒಂದು ಡಿಸ್ಕಷನ್ ನಡೀತಿದೆ, ಕಂಪ್ಲೀಟ್ ಆಗಿ ಅದಿನ್ನು ಜಾರಿಗೆ ಬಂದಿಲ್ಲ. ಯೂನಿವರ್ಸಿಟೀಸ್ಗಳಾಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಟೆಕ್ನಾಲಜಿ ಇರುವಂಥ ಕಂಪನಿಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಕಾಯ್ತಾ ಇದ್ದಾರೆ. ಈ ಒಂದು ರೀತಿ ಟ್ಯಾಕ್ಸೇಷನ್ ಏನಾದರೂ ಬಂತು ಅಂತಂದ್ರೆ ಒಬ್ಬರನ್ನ ಹೈರ್ ಮಾಡಬೇಕು ಹೊರಗಡೆಯಿಂದ, ಅವ್ರಿಗೆ ಹೋಗ್ಬಿಟ್ಟು $1,00,000 ಕೊಡಬೇಕು ಅಂತಂದ್ರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಅಲ್ಲಿ ಅಮೆರಿಕದಲ್ಲಿರುವಂಥ ಕಂಪನಿಗಳಾಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಅವ್ರಗಳಿಗೆ ಯೂನಿವರ್ಸಿಟಿಗಳಾಗಿರ್ಬೋದು ಅವ್ರಗಳಿಗೆ ಒಂದು ದೊಡ್ಡ ತಲೆನೋವಾಗುತ್ತೆ. ಸೊ ಒಂದು ರೀತಿ ಟ್ಯಾಕ್ಸ್ನ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ನ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಜಡ್ಜ್ ಫೈಟ್ ಮಾಡ್ತಾರೆ. ಅದಕ್ಕೆ ಈ ಕೇಸ್ ಇನ್ನೂ ಹೈಯರ್ ಲೆವೆಲ್ಗೆ ಹೋಗಿದೆ, ಹೈಯರ್ ಡಿಸ್ಕಷನ್ ನಡೀತಾನೆ ಇದೆ. ಬಟ್ ಗವರ್ನಮೆಂಟ್ ಚೇಂಜ್ ಆಗ್ತಾ ಇರುತ್ತೆ, ಪೊಲಿಟಿಕಲ್ ಪಾರ್ಟಿ ಚೇಂಜ್ ಆಗ್ತಿರುತ್ತೆ, ಯಾವ ಒಂದು ಡಿಸಿಷನ್ ಬರುತ್ತೆ ಫ್ಯೂಚರ್ಲಿ ಅಂತ ನೋ ಒನ್ ನೋಸ್. ಇದು ತುಂಬಾ ಇಂಡಿಯನ್ಸ್ ಗಳಿಗೆ ಅಫೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡಿದ್ದಾರೆ, ನಾನು ಅಮೆರಿಕಾಗೆ ಹೋಗ್ಲೇಬೇಕು, ಅಲ್ಲಿ MS ಮಾಡಬೇಕು, ನಾನು ಅಮೆರಿಕಾಗೆ ಹೋಗ್ಬೇಕು, ಅಲ್ಲಿ ವೂಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಲ್ಲಿ ವಾಕ್ ಮಾಡಬೇಕು, ಸಿಲಿಕಾನ್ ವ್ಯಾಲಿನಲ್ಲಿ ಕೆಲಸ ಮಾಡಬೇಕು, ಈ ಥರ ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅವ್ರುಗಳಿಗೆ ಸ್ವಲ್ಪ ಭಯ ಆಗುತ್ತೆ. ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಇಂಥ ಒಂದಷ್ಟು ಟೆಕ್ ಸೇವಿಗಳಿದ್ದಾರೆ. ಅವ್ರುಗಳೆಲ್ಲ ಇಂಡಿಯಾದಿಂದ ಅಮೆರಿಕಾಗೆ ಹೋಗ್ತಾ ಇದ್ರು, ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಅಲ್ಲಿ ಅರ್ನ್ ಮಾಡ್ತಾ ಇದ್ರು, ಅಲ್ಲಿ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ರು. ಸುಮಾರು ವರ್ಷಗಳ ನಂತರ ಅವರು ವಾಪಸ್ ಇಂಡಿಯಾಗೆ ಬರೋರು ಬರ್ತಿದ್ರು. ಇನ್ನು ಕೆಲವರಿಗೆಲ್ಲ ಅಲ್ಲಿ ಪರ್ಮನೆಂಟ್ ವೀಸಾ ಸಿಕ್ತಿತ್ತು ಮೊದಲಿನ ರೂಲ್ಸ್ ಪ್ರಕಾರ, ಅಲ್ಲೇ ಸ್ಟೇ ಆಗ್ತಿದ್ರು. ಬಟ್ ಇವಾಗ ಹೊಸ ರೂಲ್ಸ್ಗಳು ಬಂದಿದೆ, ಹೊಸ ರೆಗ್ಯುಲೇಷನ್ಸ್ ಬಂದಿದೆ, ಹೊಸ ಚಾಲೆಂಜಸ್ಗಳು ಬಂದಿದೆ. ಆ ಕನಸುಗಳು ಸದ್ಯಕ್ಕೆ ಅಷ್ಟು ಬೇಗ ಈಡೇರೋದಿಲ್ಲ ಅಂಟಿಲ್ ಅನ್ಲೆಸ್ ಟ್ರಂಪ್ ಈ ಒಂದಷ್ಟು ರೂಲ್ಸ್ಗಳನ್ನ ವಾಪಸ್ ತಗೊಳ್ಳೋವರೆಗೂ. ಇದು ಬರೀ ಇಂಡಿಯಾಗಷ್ಟೇ
ಅಷ್ಟೇ ಅಲ್ಲ, ಅಮೆರಿಕಾಗೂ ಹೋಗ್ಬೇಕು ಅಂತ ಕನಸುಗಳು ಕಟ್ಕೊಂಡಿರುವಂಥ ಯುರೋಪ್ ಆಗಿರ್ಬೋದು, ಸಿಂಗಾಪುರ್ ಆಗ್ಬೋದು, ಅದರ್ ಕಂಟ್ರೀಸ್ಗಳಿಂದ ಯಾರ್ಯಾರು ಹೋಗ್ಬೇಕು ಅನ್ಕೊಂಡಿರ್ತಾರೋ ಅವ್ರಗಳಿಗೆಲ್ಲ ಎಫೆಕ್ಟ್ ಆಗಿರುತ್ತೆ. ದಟ್ ಡಸಂಟ್ ಮೀನ್ ದಟ್ ದಿಲ್ ಸ್ಟಾಪ್ ದೇರ್ ಕೆರಿಯರ್ ಅಂತಲ್ಲ. ಸೊ H1B ವೀಸಾ ಮೇಲೆ ಬಂದಂಥ ಈ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಸುಮಾರು ಜನರಿಗೆ ತೊಂದರೆ ಅಂತೂ ಸ್ಟಾರ್ಟ್ ಮಾಡಿದೆ, ಅಂದರೆ ತೊಂದರೆ ಆಗುವಂಥ ಒಂದು ಸಿಚುವೇಶನ್ ತಂದು ಹಾಕಿದೆ. ಬಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಬದಲಾಗ್ಬೋದು, ಅಥವಾ ಪಕ್ಷ ಬದಲಾಗ್ಬೋದು, ವ್ಯಕ್ತಿ ಬದಲಾಗ್ಬೋದು, ಅವರ ಆಲೋಚನೆಗಳು ಬದಲಾಗ್ಬೋದು, ಹೊಸ ರೂಲ್ಸ್ಗಳು ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ಬೆಟರ್ ನಾಟ್ ಟು ಡಿಪೆಂಡ್ ಆನ್ ದೆಮ್ ಅಂಡ್ ಹ್ಯಾವ್ ಅ ಪ್ಲಾನ್ ಬಿ ಅನ್ನೋದು ಒಂದು ಲೆಸನ್ ನಮಗೆ. ಸೊ ಅಟ್ ದ ಎಂಡ್ ಯಾವುದು ನಮ್ಮನ್ನ ಕಾಪಾಡುತ್ತೆ ಅಂತಂದ್ರೆ ದಟ್ ಇಸ್ ಸ್ಕಿಲ್ ಇದ್ರೆ ಮಾತ್ರನೇ ನಾವು ಅಮೆರಿಕಾಗೂ ಹೋಗ್ಬೋದು, ಬೇರೆ ದೇಶಕ್ಕೂ ಹೋಗ್ಬೋದು. ಸ್ಕಿಲ್ ಇದ್ರೆ ಮಾತ್ರನೇ ನಾವು ಇಂಡಿಯಾದಲ್ಲೂ ಕೂಡ ಒಂದೊಳ್ಳೆ ಜಾಬ್ನ ತಗೋಬಹುದು. ಜಾಬ್ ತಗೊಂಡ್ಮೇಲೆ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಟ್ ಸರ್ಟನ್ ಏಜ್ ಅಲ್ಲಿ ಈ ಎಲ್ಲ ವಿಷಯಗಳನ್ನ ನಾವು ಒಂದೊಂದೇ ಕಲಿತಾ ಹೋಗ್ತೀವಿ. ಹೋಪ್ ನಿಮಗೂ ಕೂಡ H1B ವೀಸಾ ತಗೊಂಡು ಅಮೆರಿಕಾಗೆ ಹೋಗ್ಬೇಕು ಅನ್ನುವಂಥ ಒಂದು ಕನಸು ಇರುತ್ತೆ. ಆ ಕನಸಲ್ಲಿ ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಅವಕಾಶ ಸಿಗ್ಬೋದು, ಸಿಗದೆ ಇರ್ಬೋದು. ಸೊ ಡೋಂಟ್ ಲೂಸ್ ಹೋಪ್ ಆ್ಯಂಡ್ ಹ್ಯಾವ್ ಅ ಪ್ಲಾನ್ ಬಿ. ಹೋಪ್ ದಿಸ್ ವಿಡಿಯೋ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಅನ್ಕೊಂತೀನಿ. ಆ್ಯಂಡ್ ಇನ್ನೊಂದು ವಿಷಯನ ನಾನು ಹೇಳೋದನ್ನ ಮರೆತೆ, ಇವಾಗ ಎಕನಾಮಿಕ್ ಕ್ರೈಸಿಸ್ ನಡೀತಾ ಇದೆ, ಅಲ್ಲಿ ವಾರ್ ನಡೀತಿರುವಂಥ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವೀಸಾ ರೆಗ್ಯುಲೇಷನ್ಸ್ ಜಾಸ್ತಿ ಆಗ್ಬೋದು, ಇಮಿಗ್ರೆಂಟ್ಸ್ಗಳು ಕಮ್ಮಿ ಆಗ್ಬೋದು. ಈ ಹೊಸ ರೂಲ್ಸ್ಗಳನ್ನ ಡೊನಾಲ್ಡ್ ಟ್ರಂಪ್ ತರೋದು ಇವತ್ತು ರಾತ್ರಿ ಅಂದ್ಕೊಂಡ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೊಸ ರೂಲ್ಸ್ ಬಂದಿರುತ್ತೆ. ಹೌ ಈಸ್. ಸೊ ಬೆಟರ್ ಹ್ಯಾವ್ ಪ್ಲಾನ್ ಬಿ. ಹೋಪ್ ಈ ವಿಡಿಯೋದಲ್ಲಿ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಸಿಕ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment.